ಎಸ್ ಮುಡಾ ಹಗರಣದಿಂದ ಸಿಎಂ ಸೇಫ್ ಆಗ್ತಾರಾ ಇಲ್ಲ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ತುತ್ತಾಗ್ತಾರಾ? ರಾಜಭವನದ ಆದೇಶದ ಎದುರು ಕೂಡ ನೋಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಹಾಗಾದ್ರೆ ರಾಜ್ಯಪಾಲರ ನಡೆ ಏನಾಗಿರುತ್ತೆ ಆ ಕುರಿತ ಒಂದು ವರದಿ. ಮೂಡಾಕ್ಕೆ ಸಿಎಂ ಸೇಫ್ ಆಗ್ತಾರ? ಅಳೆದು ತೂಗಿ ಲೆಕ್ಕಾಚಾರ ಹಾಕ್ತಾ ಇರುವ ರಾಜ್ಯಪಾಲರು. ಸರ್ಕಾರದ ನಿರ್ಧಾರವನ್ನ ರಾಜ್ಯಪಾಲರು ಒಪ್ಪುತ್ತಾರೆ ಎಂದ ಸಿಎಂ. ಬಿಜೆಪಿ ಕುತಂತ್ರ ಎಂದ ಶಿವಲಿಂಗೇಗೌಡ, ಕೆಜೆ ಜಾರ್ಜ್. ರಾಜ್ಯದಲ್ಲಿ ಮೂಡಾ ಹಗರಣ ಹೆಚ್ಚು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ರಾಜ್ಯಪಾಲರು ದೆಹಲಿಯಿಂದ ಬಂದ ತಕ್ಷಣವೇ ಇದೇ ವಿಚಾರವನ್ನ ಕೈಗೆತ್ತಿಕೊಂಡಿದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾದ ಅಗತ್ಯ ಎದ್ದು ಕಾಣ್ತಾ ಇದೆ. ಹಾಗಾಗಿ ಕೊಡ್ತಾರಾ ಇಲ್ವಾ ಅನ್ನುವ ಲೆಕ್ಕಾಚಾರವೂ ಕೂಡ ಹಾಕ್ತಿದ್ದಾರೆ. ಇನ್ನು ಪ್ರಕರಣ ಸಂಪೂರ್ಣ ಮಾಹಿತಿ ಕಲೆ ಹಾಕ್ತಾ ಇದ್ದು ಕಾನೂನು ತಜ್ಞರ ಜೊತೆ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಎಸ್, ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರೆ ಕೋರ್ಟ್ಗೆ ಹೋಗಬಹುದು. ಆಗ ಯಾವೆಲ್ಲ ತೊಂದರೆ ಆಗಬಹುದು, ಏನೇನೆಲ್ಲ ಅವಕಾಶಗಳಿವೆ, ನಿರ್ಧಾರ ತೆಗೆದುಕೊಳ್ಳುವಾಗ ಸತ್ಯ ಅಸತ್ಯತೆ ಹಾಗೆ ಆ ನಿರ್ಧಾರಕ್ಕೆ ನ್ಯಾಯಾಲಯವು ಅನುಮತಿ ಕೊಡುವ ರೀತಿಯಲ್ಲಿ ಇರಬೇಕು ಅನ್ನೋದನ್ನ ರಾಜ್ಯಪಾಲರು ಗಂಭೀರ ಚರ್ಚೆಯನ್ನ ನಡೆಸಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಇದೇ ವಿಚಾರವಾಗಿ ಮಾತನಾಡಿದ ಸಚಿವ ಕೆಜೆ ಜಾರ್ಜ್, ಯಾರ ಮೇಲೆ ಒತ್ತಡ ತಂದ್ರು? ಈ ನೆಲದ ಕಾನೂನು ಎಲ್ರಿಗೂ ಕೂಡ ಒಂದೇ ಇರಬೇಕಲ್ಲ. ಸಿಎಂ ಈಗಾಗಲೇ ಹೇಳಿದ್ದಾರೆ, ಕಾನೂನು ಪ್ರಕಾರ ಮಾಡಿದ್ದೀವಿ ಅಂತ. ಕಾನೂನು ಬದ್ಧವಾಗಿ ಮಾಡಿದ್ದನ್ನ ದಾಖಲೆ ನೀಡಿದ್ದಾರೆ. ನ್ಯಾಯಮೂರ್ತಿ ದೇಸಾಯಿ ಕಮಿಟಿ ಮೂಡಾ ತನಿಖೆಯೇ ಮಾಡಲಾಗಿದೆ. ಅವರು ತನಿಖೆ ಮಾಡಿ ವರದಿಯನ್ನ ಕೊಡಲಿದ್ದಾರೆ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿದೆ. ಇಲ್ಲಿಯವರೆಗೆ ಕುಮಾರಸ್ವಾಮಿ ಆಗಲಿ ವಿಜೇಂದ್ರ ಆಗಲಿ ದಾಖಲೆ ನೀಡಿಲ್ಲ ಅಂತ ಕೇಳಿದ್ರು. ನೆಲದ ಕಾನೂನು ಪ್ರಕಾರ ಮಾಡಬೇಕಲ್ಲ. ಕಾನೂನಿನ ವಿರುದ್ಧವಾಗಿ ನಮ್ಮ ಮುಖ್ಯಮಂತ್ರಿಗಳು ಮಾತು ಹೇಳಿದ್ರು. ತಾವು ನೋಡಿರ್ಬೋದು, ಒಂದು ಟಿವಿ ಇಂಟರ್ವ್ಯೂಲಿ ಹೇಳಿದ್ದಾರೆ, ನಾನು ಮಾಡಿದ್ದು ಎಲ್ಲ ಕಾನೂನು ಪ್ರಕಾರವಾಗಿ ಮಾಡಿದ್ರು. ಕಾನೂನು ವಿರುದ್ಧವಾಗಿ ಮಾಡಿದ್ರೆ ಅವರು ಅದಕ್ಕೆ ದಾಖಲೆ ಕೊಡಿ ಅಂತ ಹೇಳಿದ್ದಾರೆ. ಈಗ ಮೂಡಾ ವಿಚಾರದಲ್ಲಿ ಒಬ್ಬರು ಕಮಿಷನರ್ ನೇಮಕ ಮಾಡಿದ್ದಾರೆ, ದೇಸಾಯಿ ಅವರು ಜಸ್ಟಿಸ್ ಆಗಿದ್ದವರು ಮಾಡಿದ್ದಾರೆ. ಯಾರೇ ಏನಾದರೂ ಅವರಿಗಿದ್ದರೂ ಸಮೇತ ಅಲ್ಲಿ ತಗೊಂಡು ಕೊಟ್ರೆ ಆ ಕಮಿಷನ್ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ಕಮಿಷನ್ ರಿಪೋರ್ಟ್ ಕೊಡುವಾಗ ಯಾರೋ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಬೇಕು ಮುಖ್ಯಮಂತ್ರಿಗಳು ಹೇಳೇ ಇದ್ದಾರೆ. ಅದರಿಂದ ದಯವಿಟ್ಟು ನಾನೇನು ಹೇಳ್ತಾ ಇರೋದು, ಈ ವಿಚಾರದಲ್ಲಿ ಇಲ್ಲಿ ತನಕ ಯಾವುದೇ ದಾಖಲೆ ಮುಖ್ಯಮಂತ್ರಿಯವರು ತಪ್ಪು ಮಾಡಿದಾರದಲ್ಲಿ ಇಲ್ಲಿ ತನಕ ಕೊಡಲಿಲ್ಲ. ಅದರಿಂದ ಮುಖ್ಯಮಂತ್ರಿಗಳು ತಪ್ಪು ಮಾಡಲಿಲ್ಲ, ಯಾವುದೇ ಇದಾಗಲಿಲ್ಲ. ಯಾವುದೇ ದಾಖಲೆ ಸಮೇತ ಯಾರು ಆಗಲಿ, ಅವರು ಕುಮಾರಸ್ವಾಮಿ ಅವರು ಇರ್ಬೋದು, ವಿಜೇಂದ್ರ ಅವರು ಇರ್ಬೋದು, ಅಥವಾ ಬೇರೆ ಯಾರೇ ಇಲ್ಲಿ ತನಕ ಕೊಡಲಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಶಾಸಕ ಶಿವಲಿಂಗೇಗೌಡ ಮಾತನಾಡಿ, ಸತ್ಯ ಇದ್ರೆ ಕಾನೂನಿನಲ್ಲಿ ನಾವು ತಪ್ಪು ಮಾಡದಿದ್ರೆ ನ್ಯಾಯಾಲಯದಲ್ಲಿ ಎದುರಿಸ್ತೀವಿ. ಇಂತಹ ಮಾನಗೆಟ್ಟ ಕೆಲಸವನ್ನ ರಾಜ್ಯಪಾಲರು ಮಾಡಿದ್ರೆ ನ್ಯಾಯಾಲಯ ತಿರಸ್ಕಾರ ಮಾಡಿದ್ರೆ ರಾಜ್ಯಪಾಲರಿಗೆ ಕಳಂಕ ಬರಲಿದೆ. ಅದರ ಪ್ರತಿಫಲವಾಗಿ ಜನಾಂದೋಲನ ಇವತ್ತಲ್ಲ ಅವತ್ತು ನಡೆಯುತ್ತೆ. ಹೈಕೋರ್ಟ್ ತಪ್ಪು ಅಂದ್ರೆ ಸುಪ್ರೀಂ ಕೋರ್ಟ್ ವರೆಗೂ ಹೋಗ್ತೀವಿ. ಎಷ್ಟು ಸಿಎಂಗೆ ಹೀಗೆ ಮಾಡಿ ರಾಜೀನಾಮೆ ಕೊಡಿಸ್ತೀರಾ? ತಪ್ಪೇ ಮಾಡದ ಸಿದ್ದರಾಮಯ್ಯನವರಿಗೆ ಕಳಂಕ ತರೋದಕ್ಕೆ ಹೊರಟಿದ್ದಾರೆ ಅಂತ ಆರೋಪ ಮಾಡಿದ್ರು. ಸತ್ಯ ಇದ್ರೆ, ಕಾನೂನಿನಲ್ಲಿ ನಾವೇನೂ ತಪ್ಪು ಮಾಡದೇ ಇದ್ರೆ ನ್ಯಾಯಾಲಯ ನಮ್ಮ ಮನವಿಯನ್ನು ಮನ್ನಣೆ ಮಾಡುತ್ತೆ. ಆದರೆ ಇಂಥ ಒಂದು ಮಾನಗೆಟ್ಟ ಕೆಲಸವನ್ನ ಈ ರಾಜ್ಯದಲ್ಲಿ ರಾಜ್ಯಪಾಲರು ಮಾಡಿದರೆ, ಇವ್ರನ್ನ ನೋಡಿ ಕೆಲಸ ಮಾಡಿದ್ರೆ ರಾಜ್ಯಪಾಲರು ಏನಾದ್ರು ಮುಂದೆ ಇದನ್ನೇನಾದ್ರು ನ್ಯಾಯಾಲಯ ತಿರಸ್ಕಾರ ಮಾಡಿದ್ರೆ ರಾಜ್ಯಪಾಲರ ಘನತೆ ಗೌರವಕ್ಕೆ ಧಕ್ಕೆ ಬರುತ್ತೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ, ಈ ಪ್ರಜಾಪ್ರಭುತ್ವದಲ್ಲಿ ಈ ರೀತಿ ಸಂವಿಧಾನದ ಮುಖ್ಯಸ್ಥರು ಅನ್ನಿಸ್ಕೊಂಡು ಸಂವಿಧಾನ ಬಾಹಿರವಾದಂತ ಕೆಲಸ ಮಾಡಿದ್ರೆ ರಾಜ್ಯಪಾಲರು, ಅದರ ಪ್ರತಿಫಲ ಮುಂದಿದೆ. ಜನಾಂದೋಲನ ಇದಲ್ಲ, ಜನಾಂದೋಲನ ಅವತ್ತು ನಡೆಯುತ್ತೆ ಈ ರಾಜ್ಯದಲ್ಲಿ ಜನಾಂದೋಲನ. ಯಾರು ಕೋರ್ಟ್ ಅದನ್ನ ಮುಂದೆ ಸುಪ್ರೀಂ ಕೋರ್ಟ್ ವರೆಗೂ ಹೋಗೋಣ. ಸುಪ್ರೀಂ ಕೋರ್ಟ್ ವರೆಗೂ ಇದೆ, ಅಲ್ಲಿ ಹೇಳಿ ಅದು ವಿಮರ್ಶೆ ಆಗಲಿ ಈ ರಾಜ್ಯದ ಜನಕ್ಕೆ. ಹೌದು, ಇಂಥ ತಪ್ಪಿನಿಂದ ಸಿದ್ದರಾಮಯ್ಯನವರು ಇಂಥ ತಪ್ಪು ಮಾಡಿದ್ದಾರೆ. ಈ ತಪ್ಪಿನಿಂದ ಇಂಥ ಪ್ರಕರಣಗಳು ಯೋಚ್ ಜನ ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಕೊಡ್ಸಕ್ಕಾಗತ್ರಿ? ಸುಮ್ಮನೆ ವಿನಾಕಾರಣ ಏನೂ ಇಲ್ದಲೇ
ಒಟ್ಟಲ್ಲಿ ಸಿಎಂ ವಿರುದ್ಧ ಕೇಳಿ ಬಂದಿರುವ ಮೂಡಾ ಪ್ರಕರಣಕ್ಕೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ತಾರೆ ಅಂತ ಗುಮಾನಿ ಶುರುವಾಗಿದೆ. ಇತ್ತ ಸಿಎಂ ತಪ್ಪಿಲ್ಲ ಅಂತ ರಾಜ್ಯಪಾಲರು ಅನುಮತಿ ಕೊಡೋದಿಲ್ಲ ಅನ್ನುವ ನಂಬಿಕೆ ಇದೆ ಅಂತ ಸಿಎಂ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದು, ಹೀಗಿರುವಾಗ ರಾಜ್ಯಪಾಲರ ತೀರ್ಮಾನ ಏನಾಗಿರುತ್ತೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ.